ವಿನೀಶ್ ಫೋಗಾಟ್ ಅವರು ಒಲಿಂಪಿಕ್ಸ್ ಅಲ್ಲಿ ಏನಕ್ಕೆ ಡಿಸ್ಕ್ವಾಲಿಫೈ ಆಗಿತ್ತು ಅಂದ್ರೆ ಆಕ್ಚುಲಿ ರಸ್ಲಿಂಗ್ ಮತ್ತೆ ಕಾಂಬ್ಯಾಕ್ಟ್ ಸ್ಪೋರ್ಟ್ಸ್ ಅಲ್ಲಿ ಲೈಟರ್ ಅಥ್ಲೀಟ್ ನ ಹೆವಿಯರ್ ಅಥ್ಲೀಟ್ ಜೊತೆ ಫೈಟ್ ಮಾಡಿಸೋದು ಅನ್ಫೇರ್ ಆಗುತ್ತಲ್ಲ ಅಂತ ಒಂದು ವೇಟ್ ಕ್ಯಾಟಗರಿ ಅಂತ ಇರುತ್ತೆ. ಸೊ ಫೈಟ್ ಮಾಡಕ್ಕೆ ಬರೋ ಪ್ಲೇಯರು ಇಬ್ರು ಒಂದೇ ಕ್ಯಾಟಗರಿ ಅವ್ರಾಗಿರ್ಬೇಕು. ಕೆಲವು ಟೈಮ್ ಅಲ್ಲಿ ಹೆವಿಯರ್ ಅಥ್ಲೀಟ್ಸ್ ಬಂದು ಕಾಂಪಿಟೇಷನ್ ಇನ್ನೇನ್ ಹತ್ರ ಇರೋ ಹಂಗೆ ಅವ್ರ ತೂಕನ ಬೇಗ ಕಮ್ಮಿ ಮಾಡ್ಕೊಂತಾರೆ, ಯಾಕೆಂದ್ರೆ ಒಂದು ಪರ್ಟಿಕ್ಯುಲರ್ ಕ್ಯಾಟಗರಿಗೆ ಫಿಟ್ ಆಗೋದಕ್ಕೆ. ಇದು ಬಂದು ಒಂದು ಕಾಮನ್ ಪ್ರಾಕ್ಟೀಸ್. ಸೊ ಈ ತರ ಇರ್ಬೇಕಾದ್ರೆ ವಿನೇಶ್ ಅವರು ಯೂಶುವಲ್ ಆಗಿ 53 kg ಕ್ಯಾಟಗರಿಯಲ್ಲಿ ಯಾವಾಗ್ಲೂ ಫೈಟ್ ಮಾಡೋರು. ಆದ್ರೆ ಈ ಸಲ ಒಲಿಂಪಿಕ್ಸ್ ಅಲ್ಲಿ ಅವರು 50 kg ಕ್ಯಾಟಗರಿಗೆ ಶಿಫ್ಟ್ ಆಗಿದ್ರು. ಈ ತರ ಅವರು 50 kg ಮೇಂಟೈನ್ ಮಾಡೋದಕ್ಕೆ ನೀರು, ಕಾರ್ಬೋಹೈಡ್ರೇಟ್ಸ್ ಏನು ತಗೊಂತಾ ಇರ್ಲಿಲ್ವಂತೆ. ಅದ್ರ ಮೇಲೆ ಇಂಟೆನ್ಸ್ ಎಕ್ಸರ್ಸೈಸ್ ಮಾಡ್ತಾ ಇದ್ರು. ಸೊ ಒಲಿಂಪಿಕ್ಸ್ ಅಲ್ಲಿ ಇವರು ರಸ್ಲಿಂಗ್ ಸ್ಟಾರ್ಟ್ ಮಾಡಿದಾಗ ಇವ್ರ ವೇಟ್ ಲಿಮಿಟ್ಸ್ ಒಳಗಡೆನೆ ಇತ್ತು. ಆದ್ರೆ ಗೇಮ್ ಕೊನೆಯಲ್ಲಿ ಅವರು 2 kg ತನಕ ವೇಟ್ ಗೇನ್ ಆಗ್ಬಿಟ್ಟಿದ್ರು. ವಿನೇಶ್ ಅವರು ಪೂರ್ತಿ ರಾತ್ರಿ ಆ ವೇಟ್ ನ ಕಮ್ಮಿ ಮಾಡಕ್ಕೆ ಸೈಕ್ಲಿಂಗ್, ಜಿಮ್ಮಿಂಗ್, ಕೊನೆಗೆ ಅವ್ರ ಕೂದಲು ಕಟ್ ಮಾಡಿದ್ರು. ಆದ್ರೆ ಅನ್ಫಾರ್ಚುನೇಟ್ ಆಗಿ ಕಾಂಪಿಟೇಷನ್ ದಿನ 100 grams ಓವರ್ ವೇಟ್ ಇದ್ದಿದ್ದಕ್ಕೆ ಅವ್ರನ್ನ ಕಾಂಪಿಟೇಷನ್ ಇಂದ ಡಿಸ್ಕ್ವಾಲಿಫೈ ಮಾಡ್ಬಿಟ್ರು. ಇದು ಯಾರ್ ಮಿಸ್ಟೇಕ್? ಒಬ್ಬ ಅಥ್ಲೀಟ್ ಕೆಲಸ ಫೀಲ್ಡ್ ಅಲ್ಲಿ ಅವ್ರ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡೋದು. ಅವರ ಡಯಟ್ ಮತ್ತೆ ಬೇರೆ ನೆಸೆಸಿಟಿನ ನೋಡ್ಕೊಳ್ಳೋ ಜವಾಬ್ದಾರಿ ಡೋರ್ ಹಿಂದೆ ಇರೋ ಜನರು. ರಿಟೈರ್ಡ್ ಬಾಕ್ಸರ್ ವಿಜೇಂದ್ರ ಸಿಂಗ್ ಅವ್ರು ಹೇಳ್ತಾರೆ, ಇಲ್ಲೇನೋ ಪೊಲಿಟಿಕ್ಸ್ ನಡೆದಿದೆ ಅಂತ. ಯಾಕೆಂದ್ರೆ ಫೋಗಟ್ ಅವರು WFI ಪ್ರೆಸಿಡೆಂಟ್ ಅಗೇನ್ಸ್ಟ್ ನಿಂತ್ಕೊಂಡು ಸೆಕ್ಸುವಲ್ ಹರಾಸ್ಮೆಂಟ್ ಗೋಸ್ಕರ ಫೈಟ್ ಮಾಡಿದ್ರು. ಆದ್ರೆ ಇವ್ರನ್ನ ಯಾರು ಏನು ಮಾಡ್ಕೊಳಕ್ ಆಗ್ಲಿಲ್ಲ, ಯಾಕಂದ್ರೆ ಇವರು ದೊಡ್ಡ ಪೊಲಿಟಿಷಿಯನ್ಸ್ ಗಳು. ಅದ್ರ ಮೇಲೆ ಬಿಜೆಪಿ ಕಡೆಯವರು ಮೋದಿನೂ ಬಾಯಿ ಮುಚ್ಕೊಂಡಿದ್ರು. ಇದರಿಂದ ನೋಡಿ, ನಮ್ ದೇಶದಲ್ಲಿ ದೊಡ್ಡ ಇನ್ಸ್ಟಿಟ್ಯೂಷನ್ ಇಲ್ಲ ಪೊಲಿಟಿಷಿಯನ್ ಅಗೇನ್ಸ್ಟ್ ಆಗಿ ಮಾತಾಡಿದ್ರೆ ಹೆಂಗ್ ಮಾಡ್ಬಿಡ್ತಾರೆ ಅಂತ. ಈವನ್ ಇಂಟರ್ನ್ಯಾಷನಲ್ ಅಥ್ಲೀಟ್ಸ್ ಇವ್ರ ಸಪೋರ್ಟ್ ಬಂದು ಇವ್ರಿಗೆ ಸಿಲ್ವರ್ ಮೆಡಲ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. स्पोर्ट्स ने आपको पहचान दी है. अगर आपका खेल ही खराब हो जाएगा तो फिर बाकी आप करियर में क्या करें? अगर हमारा खेल खराब होने से अगर लाखों लड़कियों का अगर खेल अच्छा हो सकता है तो हम प्राउडली अपना खेल खराब करने के लिए तैयार हैं.